ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಟಿ.ಟಿಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ಈ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಫಲಿತಾಂಶದ ದಿನಾಂಕವನ್ನು ಅನೌನ್ಸ್ ಮಾಡಿದೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆ ಅದು ರಿಸಲ್ಟ್ ದಿನನ ಅನೌನ್ಸ್ ಮಾಡಿದೆ. ಅದೇನನ್ನು ನೋಡೋದಾದರೆ, ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಡಿಸೆಂಬರ್ 7ರಂದು ನಡೆಸಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಫಲಿತಾಂಶ ಡಿಸೆಂಬರ್ 23 ಅಥವಾ 24ಕ್ಕೆ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಫಲಿತಾಂಶ ಡಿಸೆಂಬರ್ 31ರಂದು ಪ್ರಕಟಗೊಳ್ಳಲಿದೆ ಎಂದು ಈ ಮುಂಚೆ ಹೇಳಲಾಗಿತ್ತು. ಆದರೆ ಕ್ರಿಸ್ಮಸ್ಗೂ ಮೊದಲೇ ಫಲಿತಾಂಶವನ್ನು ನೀಡುವುದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಟಿ.ಇ.ಟಿ ಪರೀಕ್ಷಾ ಅಭ್ಯರ್ಥಿಗಳು 700 ಆಕ್ಷೇಪಣೆಗಳನ್ನು ಸಲ್ಲಿಸಿದರು. ತಜ್ಞರ ಸಮಿತಿಯು ಶುಕ್ರವಾರ ವರದಿ ನೀಡಲಿದೆ. ಮತ್ತೊಂದೆಡೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ಸಮಿತಿ ವರದಿಯ ಆಧಾರದಲ್ಲಿ ಬದಲಾವಣೆಯಾದಲ್ಲಿ ಅದರ ಆಧಾರದಲ್ಲಿ ಫಲಿತಾಂಶ ಸಿದ್ಧಗೊಳ್ಳುತ್ತದೆ ಎಂದು ತಿಳಿದು ಬಂದಿದೆ. ಪತ್ರಿಕಾವೊಂದರಲ್ಲಿ ನೋಂದಣಿ ಮಾಡಿಕೊಂಡಿದ್ದ 85,042 ಅಭ್ಯರ್ಥಿಗಳಲ್ಲಿ 79,394 ಹಾಜರಾಗಿದ್ದರು. ಅಂದರೆ ಆಬ್ಸೆಂಟೀಸ್ ತುಂಬ ಕಡಿಮೆ ಇದೆ. ಬಟ್ ಈ ಸತಿ ಟೆಟ್ ಪಾಸ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಏಕೆಂತಂದರೆ ಈ ಒಂದು ಪೇಪರು ಕೂಡ ಅಷ್ಟು ಕಠಿಣವಾಗಿ ಇರಲಿಲ್ಲ. ಈ ಸತಿ ಸ್ಕೋರ್ ಆಗುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಈ ಹಿಂದೆ ಯಾರೆಲ್ಲಾದರೂ 90, 95, 100 ತೊಗೊಂಡಿರ್ತಾರೆ. ಬಟ್ ಅದಕ್ಕಿಂತ ಕೂಡ ಲಾಸ್ಟು ಐ ಥಿಂಕ್ 125 ಇಲ್ಲ 129 ಇತ್ತು ಹೈಯೆಸ್ಟು. ಈ ಸತಿ ಏನಾಗುತ್ತೋ ನಾವು ಕಾದು ನೋಡಬೇಕು. ಅದೆಷ್ಟೇ ಆಗಿರಲಿ, ನಾವು ಒಂದು ಎಂಟ್ರೆನ್ಸ್ ಟೆಸ್ಟನ್ನು ನಾವು ಬರೆದಿದ್ದೀವಿ ಅಂತಂದರೆ ನಾವು ಮೇಯ್ನ್ ಎಕ್ಸಾಮನ್ನು ಬರೆಯೋದಕ್ಕೆ ಒಂದು ಎಲಿಜಿಬಿಲಿಟಿಯನ್ನು ತೊಗೊಂಡಿರ್ತೀವಿ. ಅದರ ಕಡೆ ನಮ್ಮ ಗಮನ ಹರಿಸಬೇಕು. ಪ್ರಿಪ್ರೇಷನ್ ಕಡೆ ಗಮನ ಹರಿಸಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡೋಕ್ಕೆ ಗಮನ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.